ಹಾಯ್ ಹಲೋ ನಮಸ್ಕಾರ ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ನಾವು ಕಳೆದ ವಿಡಿಯೋದಲ್ಲಿ ದ್ವಿತೀಯ PUCಯ ಮಿಡ್ ಟರ್ಮ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ರಾಜ್ಯಶಾಸ್ತ್ರದ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಬರಬಹುದು ನೀಲನಕ್ಷೆಯೊಂದಿಗೆ ನಾವು ಕಳೆದ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಪ್ರಥಮ PUCಗೆ ಸಂಬಂಧಪಟ್ಟಂತೆ ಪ್ರಥಮ PUC ರಾಜ್ಯಶಾಸ್ತ್ರದ ಮಾದರಿ ನೀಲನಕ್ಷೆಯೊಂದಿಗೆ ಈ ಅರ್ಧ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ ಬರಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಹಾಗಾದರೆ ಇಲ್ಲಿ ನೀವು ಈ ಬ್ಲೂ ಪ್ರಿಂಟ್ನೊಂದಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸ್ನೇಹಿತರೆ, ಇಲ್ಲಿ ನೋಡಿ, ಮಧ್ಯ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಸಂಬಂಧಪಟ್ಟಂತೆ ಈ ವರ್ಷ 5 ಅಧ್ಯಾಯಗಳನ್ನು ನಾವು ಈ ಒಂದು ಅರ್ಧ ವಾರ್ಷಿಕ ಪರೀಕ್ಷೆಗೆ ನಾವು ಪರಿಗಣಿಸಬೇಕಾಗ್ತದೆ. ನಿಮಗೆಲ್ಲ ಗೊತ್ತಿರುವಂತೆ ಇಲ್ಲಿ 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೆ ಬರುವಂತಹ ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡ್ತೀವಿ. ಅವುಗಳ ಬೋಧನಾ ಅವಧಿಗಳನ್ನು ನಾವು ಗುರುತಿಸಿದಾಗ ಒಟ್ಟು 59 ಬೋಧನಾ ಅವಧಿಗಳು ನಾವು ಇಲ್ಲಿ ಗುರುತಿಸಬಹುದು. ಈ 59 ಬೋಧನಾ ಅವಧಿಗಳಲ್ಲಿ ನಾವು ಅಂದರೆ ಈ 5 ಅಧ್ಯಾಯಗಳಲ್ಲಿ 144 ಅಂಕದ ಪ್ರಶ್ನೆಗಳನ್ನು ನಾವು ತೆಗಿಬೇಕಾಗ್ತದೆ. ಇದರ ಆಧಾರದ ಮೇಲೆ ನಾವು 100 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಇಲ್ಲಿ ನೀವು ನೋಡಿರ್ಬೋದು, ಮೊದಲ ಅಧ್ಯಾಯಕ್ಕೆ 8 ಬೋಧನಾ ಅವಧಿಗಳಿವೆ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ 20 ಅಂಕದ ಪ್ರಶ್ನೆಗಳನ್ನು ನಾವು ಈ ಒಂದು ಮಿಡ್ ಟರ್ಮ್ ಪರೀಕ್ಷೆಗೆ ತೆಗಿಬೇಕಾಗ್ತದೆ. ಯಾಕೆ, ಹೇಗೆ ಈ 20 ಅಂಕ 8 ಇಲ್ಲಿ ನಾವು 1ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ತೆಗಿಬೇಕು ಅಂತಂದರೆ, ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ವೇಟೇಜ್ ಟೋಟಲ್ ಮಾರ್ಕ್ಸ್ ಆ್ಯಂಡ್ ನಂಬರ್ ಆಫ್ ಟೀಚಿಂಗ್ ಅವರ್ಸ್ ಅಂದರೆ 144 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ನಾವು ತೆಗಿಬೇಕಾಗಿರುವುದರಿಂದ ಅದನ್ನು 59 ಅಂಕದಿಂದ ಭಾಗಿಸಿದಾಗ 2.44 ಬರ್ತಾ ಇದೆ. ಹಾಗಾದರೆ 1 ಗಂಟೆಯ 2.44 ಆಧಾರದ ಮೇಲೆ, ಈ ಸೂತ್ರದ ಆಧಾರದ ಮೇಲೆ ನಾವು ಇಲ್ಲಿ ಅಂಕಗಳನ್ನು ನಿಗದಿಪಡಿಸ್ತೀವಿ. ಹೀಗಾಗಿ 1ನೇ ಅಧ್ಯಾಯದಿಂದ 20 ಅಂಕದ ಪ್ರಶ್ನೆ ನಾವು ಎಕ್ಸ್ಪೆಕ್ಟ್ ಮಾಡಬೇಕು, 2ನೇ ಅಧ್ಯಾಯದಿಂದ 17, 3ನೇ ಅಧ್ಯಾಯದಿಂದ 29, 4ನೇ ಅಧ್ಯಾಯದಿಂದ 51 ಅಂಕದ ಪ್ರಶ್ನೆಗಳು ಹಾಗೂ 5ನೇ ಅಧ್ಯಾಯದಿಂದ 27 ಅಂಕದ ಪ್ರಶ್ನೆಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಹೀಗೆ ಈ ಮಿಡ್ ಟರ್ಮ್ ಸಂಬಂಧಪಟ್ಟಂತಹ ಬ್ಲೂ ಪ್ರಿಂಟನ್ನು ಅಥವಾ ನೀಲನಕ್ಷೆಯನ್ನು ನಾವು ತೆಗೆಯಬಹುದು. ಇನ್ನು ಈ ನೀಲನಕ್ಷೆ ಆಧಾರದ ಮೇಲೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈ ಸ್ನೇಹಿತರೆ, ಅರ್ಧ ವಾರ್ಷಿಕ ಪರೀಕ್ಷೆ ಪ್ರಥಮ PUC ಇದು ಕೂಡ 3 ಗಂಟೆ 15 ನಿಮಿಷ ಸಮಯ ಒಳಗೊಂಡಿರ್ತಾ ಇದೆ. ನಾವು ಒಟ್ಟು ಉತ್ತರಿಸಬೇಕಾದ ಅಂಕಗಳು 100. ಮೊದಲನೇ ಪ್ರಶ್ನೆ ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರ್ತಾ ಇದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ. ಇಲ್ಲಿ 10 ಪ್ರಶ್ನೆಗಳನ್ನು ನೀಡಿರ್ತಾರೆ. ಅದರಿಂದ ನಾವು 10 ಅಂಕಗಳನ್ನು ಪಡೆದುಕೊಳ್ಬೋದು. ಪ್ರತಿಯೊಂದಕ್ಕೂ 1 ಅಂಕ, ಯಾವುದೇ ಒಂದು ಇಲ್ಲಿ ಆಯ್ಕೆಗೆ ಅವಕಾಶ ಇರೋದಿಲ್ಲ. ಮೊದಲನೆಯದಾಗಿ, ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ಈ ಪ್ರಶ್ನೆಗೆ ಉತ್ತರ ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್ ಅವರನ್ನು ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಎರಡನೆಯದಾಗಿ, ಮಾನವನ ಅತ್ಯಂತ ಅಗತ್ಯವಾದ ಸಂಸ್ಥೆ ಯಾವುದು? ಮಾನವನ ಅತ್ಯಂತ ಅಗತ್ಯವಾದ ಸಂಸ್ಥೆ ಯಾವುದು ಅಂದಾಗ ಅದರ ಉತ್ತರ ರಾಜ್ಯ ಇದು ಮಾನವನ ಅತ್ಯಂತ ಅಗತ್ಯವಾದ ಸಂಸ್ಥೆ ಆಗಿದೆ. ಇನ್ನು ಮೂರನೆಯದಾಗಿ, ನಗರ ರಾಜ್ಯಕ್ಕೆ ಒಂದು ಉದಾಹರಣೆ ಕೊಡಿ. ನಗರ ರಾಜ್ಯಕ್ಕೆ ಒಂದು ಉದಾಹರಣೆ ಕೊಡಿ ಅಂದಾಗ ಉತ್ತರ ಸ್ಪಾರ್ಟಾ, ಅಥೆನ್ಸ್ ಮತ್ತು ಸ್ಟಾಗಿರ. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೆದಾಗ ಸರಿ ಉತ್ತರ ಆಗ್ತದೆ. ನಾಲ್ಕನೆಯದಾಗಿ, ಒಂದು ರಾಜ್ಯದ ಅಂದರೆ ಜನಸಂಖ್ಯೆ ಎಷ್ಟಿರಬೇಕು ಅಂದರೆ ಒಂದು ರಾಜ್ಯದ ಜನಸಂಖ್ಯೆ 10,000 ಇರಬೇಕೆಂದು ಯಾರು ಹೇಳಿದರು? ಈ ಪ್ರಶ್ನೆಗೆ ಉತ್ತರ ರೂಸೋ ಅವರು ಹೇಳ್ತಾರೆ, ಒಂದು ರಾಜ್ಯದ ಜನಸಂಖ್ಯೆ 10,000 ಇರಬೇಕು ಅಂತ. ಪ್ಲೇಟೋರು 5,040 ಅಂತ ಹೇಳಿದರು, ರೂಸೋ ಅವರು 10,000 ಅಂತ ಹೇಳ್ತಾರೆ. ಇನ್ನು ಐದನೆಯದಾಗಿ, ಪರಮಾಧಿಕಾರದ ಮೂಲಪದ ಯಾವುದು? ಪರಮಾಧಿಕಾರದ ಮೂಲಪದ ಯಾವುದು ಎಂದಾಗ ಉತ್ತರ ಲ್ಯಾಟಿನ್ ಭಾಷೆಯ ಸುಪರಾನಸ್, ಇದು ಪರಮಾಧಿಕಾರದ ಮೂಲಪದ ಆಗಿದೆ. ಇನ್ನು ಆರನೆಯದಾಗಿ, ಪರಮಾಧಿಕಾರದ 2 ಸ್ವರೂಪಗಳಾವವು? ಪರಮಾಧಿಕಾರದ 2 ಸ್ವರೂಪಗಳಾವವು ಅಂದಾಗ ಉತ್ತರ ಆಂತರಿಕ ಪರಮಾಧಿಕಾರ, ಬಾಹ್ಯ ಪರಮಾಧಿಕಾರ. ಇವು ಪರಮಾಧಿಕಾರದ ಸ್ವರೂಪಗಳು ಆಗಿವೆ. ಇನ್ನು ಏಳನೆಯದಾಗಿ, ಫ್ರಾನ್ಸ್ನ ಕ್ರಾಂತಿ ಯಾವಾಗ ನಡೆಯಿತು? ಫ್ರಾನ್ಸ್ನ ಕ್ರಾಂತಿ ಯಾವಾಗ ನಡೆಯಿತು ಅಂದಾಗ ಉತ್ತರ
1789 ಅಂದರೆ 1789ರಲ್ಲಿ ಫ್ರಾನ್ಸ್ನ ಮಹಾಕ್ರಾಂತಿ ನಡೆಯಿತು. 8ನೇದಾಗಿ ಅನಮ್ಯ ಸಂವಿಧಾನ ಎಂದರೇನು? ಅನಮ್ಯ ಸಂವಿಧಾನ ಎಂದರೇನು ಎಂದಾಗ ಉತ್ತರ, ಸಾಮಾನ್ಯ ಶಾಸನ ಕ್ರಮದಂತೆ ತಿದ್ದುಪಡಿ ಮಾಡದೆ ವಿಶೇಷ ವಿಧಾನವನ್ನು ಅಳವಡಿಸಿಕೊಂಡು ತಿದ್ದುಪಡಿ ಮಾಡುವುದನ್ನು ಅನಮ್ಯ ಸಂವಿಧಾನ ಅಂತ ಕರೀತಾರೆ. ಇನ್ನು 9ನೇದಾಗಿ ಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಕೊಡಿ. ಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ ಅಂದರೆ ಭಾರತ, ಅಮೇರಿಕ, ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೆದರೆ ಸರಿಯಾದ ಉತ್ತರ ಆಗ್ತದೆ. 10ನೇದಾಗಿ ಭಾರತೀಯ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಯಾರು? ಭಾರತೀಯ ಸಂವಿಧಾನ ಸಮಿತಿಯ ಕರಡು ರಚನಾ ಸಮಿತಿ ಅಧ್ಯಕ್ಷರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತೀಯ ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಇವಿಷ್ಟು 10 ಪ್ರಶ್ನೆಗಳು, ಒಂದೊಂದು ಅಂಕದ ಪ್ರಶ್ನೆಗಳು. ಈ ಪ್ರಶ್ನೆಗಳನ್ನು ಎಲ್ಲವನ್ನೂ ಉತ್ತರಿಸಿ ನಾವು 10 ಅಂಕಗಳನ್ನು ಪಡೆದುಕೊಳ್ಳಬಹುದು. ಇನ್ನು 2ನೇ ಭಾಗ, ಬೇಕಾದ 10 ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ನಿಮಗೆ ಆಯ್ಕೆಗೆ ಅವಕಾಶ ಇದೆ. 12 ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ. ಅದರಲ್ಲಿ ನೀವು 10 ಪ್ರಶ್ನೆಗಳಿಗೆ 2 ರಿಂದ 3 ವಾಕ್ಯಗಳಲ್ಲಿ ಉತ್ತರಿಸಬೇಕು. ಪ್ರತಿಯೊಂದು ಪ್ರಶ್ನೆಯು ನಮಗೆ 2 ಅಂಕ ದೊರಕಿಸಿಕೊಡ್ತಾ ಇದೆ. ಈ ಭಾಗದಿಂದ 20 ಅಂಕಗಳನ್ನು ನಾವು ಪಡೆದುಕೊಳ್ಳಬಹುದು. 11ನೇದಾಗಿ ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ. ರಾಜ್ಯಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಅಂದಾಗ ಉತ್ತರ, ಪಾಲ್ ಜಾನೆಟ್ರವರ ಪ್ರಕಾರ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಆಗಿದೆ. 12ನೇದಾಗಿ ಗ್ರೀಕ್ನ ತತ್ವಜ್ಞಾನಿ ತ್ರಿಮೂರ್ತಿಗಳು ಯಾರು ಅಥವಾ ಬುದ್ಧಿವಂತ ತ್ರಿಮೂರ್ತಿಗಳು ಯಾರು, ತ್ರಿವಳಿಗಳು ಯಾರು ಅಂತ ಕೇಳ್ತಾರೆ. ಉತ್ತರ, ಸಾಕ್ರೆಟಿಸ್, ಪ್ಲೇಟೋ, ಅರಿಸ್ಟಾಟಲ್. ಇವರು ಬುದ್ಧಿವಂತ ಅಥವಾ ತತ್ವಜ್ಞಾನಿ ತ್ರಿಮೂರ್ತಿಗಳು ಆಗಿದ್ದಾರೆ. 13ನೇದಾಗಿ ಸಪ್ತಾಂಗ ಸಿದ್ಧಾಂತದ ಅಂಗಗಳನ್ನು ತಿಳಿಸಿ. ಸಪ್ತಾಂಗ ಸಿದ್ಧಾಂತದ ಅಂಗಗಳನ್ನು ತಿಳಿಸಿ ಅಂದಾಗ ಅರ್ಥಶಾಸ್ತ್ರ ಕೃತಿಯ ಕರ್ತೃವಾದ ಕೌಟಿಲ್ಯನು ಸಪ್ತಾಂಗ ಸಿದ್ಧಾಂತದಲ್ಲಿ ಈ ರೀತಿ ಪ್ರತಿಪಾದಿಸ್ತಾನೆ. ಅವುಗಳೆಂದರೆ ಸ್ವಾಮಿನ್, ಅಮಾತ್ಯ, ಜನಪದ, ಕೋಶ, ದುರ್ಗ, ಬಲ ಮತ್ತು ಮಿತ್ರ. ಇವು ಸಪ್ತಾಂಗ ಸಿದ್ಧಾಂತದ 7 ಅಂಗಗಳಾಗಿವೆ. ಇನ್ನು 14ನೇದಾಗಿ ಹಕ್ಕು ಎಂದರೇನು? ವಾಟ್ ಈಸ್ ರೈಟ್? ಹಕ್ಕು ಎಂದರೇನು ಎಂದಾಗ ವ್ಯಕ್ತಿಯ ಬೆಳವಣಿಗೆಗೆ ಅತಿ ಅವಶ್ಯಕವಾಗಿರುವಂತಹ ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳೇ ಹಕ್ಕು ಆಗಿದೆ. ಇನ್ನು 15ನೇದಾಗಿ ಸ್ವಾತಂತ್ರ್ಯದ ಅರ್ಥವನ್ನು ಬರೆಯಿರಿ. ಸ್ವಾತಂತ್ರ್ಯದ ಅರ್ಥವನ್ನು ಬರೆಯಿರಿ ಅಂದಾಗ ಎಲ್ಲ ರೀತಿಯ ನಿಯಂತ್ರಣಗಳಿಂದ ಮುಕ್ತವಾಗಿದ್ದು ವ್ಯಕ್ತಿ ತನಗಿಚ್ಛೆಯಂತೆ ಆಲೋಚಿಸಿ ಅದರಂತೆ ಕಾರ್ಯಪ್ರವೃತ್ತನಾಗುವುದು ಅಂತ ಅರ್ಥ. ಇನ್ನು 16ನೇದಾಗಿ ಸುಗ್ರೀವಾಜ್ಞೆಯ ಅರ್ಥವನ್ನು ಬರೆಯಿರಿ. ಸುಗ್ರೀವಾಜ್ಞೆಯ ಅರ್ಥವನ್ನು ಬರೆಯಿರಿ ಅಂದಾಗ ಉತ್ತರ, ಇವು ಕಾರ್ಯಾಂಗದ ಆಜ್ಞೆಗಳು. ಶಾಸಕಾಂಗ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ರಾಷ್ಟ್ರದ ಮುಖ್ಯಸ್ಥರು ತುರ್ತು ಸಮಸ್ಯೆಗಳನ್ನು ನಿವಾರಿಸುವ ಸಲುವಾಗಿ ಈ ಆಜ್ಞೆಗಳನ್ನು ಹೊರಡಿಸ್ತಾರೆ. ಇವು ಸುಗ್ರೀವಾಜ್ಞೆ ಆಗಿವೆ. ಇನ್ನು 17ನೇದಾಗಿ ಸಮಾನತೆ ಎಂದರೇನು? ಸಮಾನತೆ ಎಂದರೇನು ಎಂದಾಗ ಉತ್ತರ, ಎಲ್ಲರಿಗೂ ಅಭಿವೃದ್ಧಿ ಹೊಂದಲು ಸರಿ ಸಮಾನವಾದ ಅವಕಾಶಗಳನ್ನು ನೀಡುವುದೇ ಸಮಾನತೆ ಆಗಿದೆ. ಇನ್ನು 18ನೇದಾಗಿ ಲಿಖಿತ ಸಂವಿಧಾನ ಎಂದರೇನು? ಲಿಖಿತ ಸಂವಿಧಾನ ಎಂದರೇನು ಎಂದಾಗ ಉತ್ತರ, ಸಂವಿಧಾನ ರಚನಾ ಸಮಿತಿಯಿಂದ ತಜ್ಞರ ಮೂಲಕ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟ ಸಂವಿಧಾನವೇ ಲಿಖಿತ ಸಂವಿಧಾನ ಆಗಿದೆ. ಇನ್ನು 19ನೇದಾಗಿ ನಮ್ಯ ಸಂವಿಧಾನವನ್ನು ವ್ಯಾಖ್ಯಾನಿಸಿ. ನಮ್ಯ ಸಂವಿಧಾನವನ್ನು ವ್ಯಾಖ್ಯಾನಿಸಿ ಅಂದಾಗ ಸಾಮಾನ್ಯ ಶಾಸನ ಕ್ರಮದಂತೆ ಸರಳ ರೀತಿಯಲ್ಲಿ ತಿದ್ದುಪಡಿ ಮಾಡಲು ಸಾಧ್ಯವಾಗುವ ಸಂವಿಧಾನಕ್ಕೆ ನಾವು ನಮ್ಯ ಸಂವಿಧಾನ ಅಂತ ಕರೀಬಹುದು. ಇನ್ನು 20ನೇದಾಗಿ ಸಂಯುಕ್ತ ಸರ್ಕಾರ ಎಂದರೇನು? ಸಂಯುಕ್ತ ಸರ್ಕಾರ ಎಂದರೇನು ಎಂದಾಗ ಸಂವಿಧಾನಬದ್ಧವಾಗಿ ರಾಷ್ಟ್ರದ ಅಧಿಕಾರಗಳನ್ನು ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳಿಗೆ ವಿಕೇಂದ್ರೀಕರಿಸಿ ದ್ವಿಸರ್ಕಾರಿ ವ್ಯವಸ್ಥೆಯ ಮೂಲಕ ಆಡಳಿತ ನಡೆಸುವುದನ್ನು ಸಂಯುಕ್ತ ಸರ್ಕಾರ ಅಂತ ಕರೀಬಹುದು. ಇನ್ನು 21ನೇದಾಗಿ ಗಣರಾಜ್ಯ ಎಂದರೇನು? ಗಣರಾಜ್ಯ ಎಂದರೇನು ಎಂದಾಗ ರಾಷ್ಟ್ರದ ಪ್ರಮುಖರಾದ ರಾಷ್ಟ್ರಪತಿಯವರನ್ನು ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆ ಮಾಡುವ ವ್ಯವಸ್ಥೆಗೆ ಬದ್ಧವಾಗಿರುವುದನ್ನು ಗಣರಾಜ್ಯ ಅಂತ ಕರೀತಾರೆ. ಇನ್ನು 22ನೇದಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಎಂದರೇನು? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಂದರೇನು ಎಂದಾಗ ಉತ್ತರ, ರಾಜ್ಯ ನಿರ್ದೇಶಕ ತತ್ವಗಳು ಸಲಹಾತ್ಮಕವಾಗಿದ್ದು ಕಲ್ಯಾಣ ರಾಜ್ಯದ ಗುರಿಯನ್ನು ಹೊಂದಿ
ಎಲ್ಲರಿಗೂ ರಾಜಕೀಯ, ಸಾಮಾಜಿಕ, ಆರ್ಥಿಕ ಸ್ವಾತಂತ್ರ್ಯವನ್ನು ನೀಡುವುದು ಆಗಿದೆ. ಇನ್ನು ಭಾಗ 3. ಈ ಭಾಗ 3 ಇಲ್ಲಿ 12 ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ. ಅದರಲ್ಲಿ ನಾವು ಬೇಕಾದ 8 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 12ರಲ್ಲಿ ನಾವು 8 ಬರೆಯುವುದರಿಂದ ಇಲ್ಲಿ 4 ನಾವು ಕೈ ಬಿಡಲಿಕ್ಕೆ ಆಯ್ಕೆಗೆ ಅವಕಾಶ ಇದೆ. 23ನೇದಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ. ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿ ಅಂದಾಗ ರಾಜ್ಯಶಾಸ್ತ್ರದ ವ್ಯಾಪ್ತಿ ಎಂದರೆ ಅಭ್ಯಾಸದ ಮಿತಿ, ಮೇರೆ, ಇದು ಯಾವ ವಿಷಯಗಳನ್ನು ಒಳಗೊಂಡಿದೆ ಮತ್ತು ಏನನ್ನು ಅಭ್ಯಾಸ ಮಾಡುತ್ತೇವೆ ಎಂಬುದೇ ಅದರ ವ್ಯಾಪ್ತಿಯಾಗಿದೆ. ಇನ್ನು ಇದರ ವ್ಯಾಪ್ತಿಯಲ್ಲಿ ಬರುವಂಥ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂಥ ಪ್ರಮುಖವಾದ ಅಂಶಗಳೆಂದರೆ ರಾಜಕೀಯ ಸಿದ್ಧಾಂತ, ರಾಜಕೀಯ ವ್ಯವಸ್ಥೆ, ರಾಜಕೀಯ ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಬಂಧ. ಈ ಪ್ರಮುಖ 4 ಅಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ರಾಜ್ಯಶಾಸ್ತ್ರದ ವ್ಯಾಪ್ತಿಯನ್ನು ನಾವು ವಿವರಿಸಿದಂತೆ ಆಗ್ತದೆ. ಇನ್ನು 24ನೇದಾಗಿ ರಾಜ್ಯದ ಮಹತ್ವವನ್ನು ವಿವರಿಸಿ. ರಾಜ್ಯದ ಮಹತ್ವವನ್ನು ವಿವರಿಸಿ ಅಂದಾಗ ಉತ್ತರ, ರಾಜ್ಯವು ಅತ್ಯಂತ ಮಹತ್ವವನ್ನು ಹೊಂದಿದ್ದು ಅವುಗಳ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. ಅವುಗಳೆಂದರೆ ರಾಜ್ಯವು ತನ್ನ ಜನತೆಗೆ ಆಂತರಿಕ ರಕ್ಷಣೆ ಹಾಗೂ ಬಾಹ್ಯ ಭದ್ರತೆಯನ್ನು ಒದಗಿಸುತ್ತದೆ, ಜನತೆಗೆ ನ್ಯಾಯವನ್ನು ದೊರಕಿಸುತ್ತದೆ, ಜನತೆಯ ವಿಭಿನ್ನ ಚಟುವಟಿಕೆಗಳನ್ನು ನಿಯಂತ್ರಿಸಿ ಕಾನೂನು, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ. ರಾಜ್ಯವು ಜನತೆಯ ಹಕ್ಕು ಮತ್ತು ಸ್ವಾತಂತ್ರ್ಯವನ್ನು ಸಂರಕ್ಷಿಸುತ್ತದೆ, ಪ್ರಜೆಗಳಿಗೆ ಮೂಲಭೂತ ಸೌಕರ್ಯಗಳಾಗಿರುವಂತಹ ಆರೋಗ್ಯ, ಶಿಕ್ಷಣ ಇತ್ಯಾದಿಗಳನ್ನು ಒದಗಿಸುತ್ತದೆ, ಜನರಿಗೆ ಸಾಮಾನ್ಯ ಭದ್ರತೆಯನ್ನು, ಉದ್ಯೋಗ, ನಿವೃತ್ತಿ ವೇತನ ಮುಂತಾದ ಸೌಲಭ್ಯಗಳನ್ನು ಒದಗಿಸುತ್ತದೆ. ಆಧುನಿಕ ರಾಜ್ಯವು ಕಲ್ಯಾಣ ರಾಜ್ಯವಾಗಿದ್ದು ಜನನದಿಂದ ಮರಣದವರೆಗೆ ಎಲ್ಲ ಪ್ರಜೆಗಳಿಗೆ ಸಕಲ ಸೌಲಭ್ಯ ಮತ್ತು ಸವಲತ್ತುಗಳನ್ನು ಒದಗಿಸುತ್ತದೆ. ಇವು ರಾಜ್ಯದ ಮಹತ್ವವನ್ನು ತಿಳಿಸುವಂತಹ ಅಂಶಗಳು ಆಗಿವೆ. ಇನ್ನು 25ನೇದಾಗಿ ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳಾವುವು. ರಾಜ್ಯ ಮತ್ತು ಸಮಾಜದ ನಡುವಿನ ವ್ಯತ್ಯಾಸಗಳು ಅಂದಾಗ ಒಂದೆಡೆ ಸಮಾಜ, ಇನ್ನೊಂದೆಡೆ ರಾಜ್ಯ ಅಂತ ಬರೆದು ನಾವು ವ್ಯತ್ಯಾಸವನ್ನು ಗುರುತಿಸಬಹುದಾಗಿದೆ. ಈ ಕಡೆ ಸಮಾಜವು ರಾಜ್ಯಕ್ಕಿಂತ ಪೂರ್ವವಾದದ್ದು, ರಾಜ್ಯ ಸಮಾಜದ ನಂತರ ಅಸ್ತಿತ್ವಕ್ಕೆ ಬಂದಿದೆ. ಸಮಾಜ ರಾಜ್ಯಕ್ಕಿಂತ ವಿಶಾಲವಾದದ್ದು, ರಾಜ್ಯ ಸಮಾಜದ ಒಂದು ಅಂಗವಾಗಿದೆ. ಸಮಾಜ ನಿರ್ದಿಷ್ಟ ಭೂಪ್ರದೇಶದ ಅನಿವಾರ್ಯವಿಲ್ಲ ಸಮಾಜಕ್ಕೆ, ಆದರೆ ರಾಜ್ಯಕ್ಕೆ ನಿರ್ದಿಷ್ಟವಾದ ಭೂಪ್ರದೇಶದ ಅತ್ಯಗತ್ಯವಾಗಿದೆ. ಸಮಾಜ ಪರಮಾಧಿಕಾರ ಹೊಂದಿರೋದಿಲ್ಲ, ಆದರೆ ರಾಜ್ಯ ಪರಮಾಧಿಕಾರ ಹೊಂದಿರುವಂತಹ ಸರ್ವಶ್ರೇಷ್ಠ ಸಂಸ್ಥೆ ಆಗಿದೆ. ಸಮಾಜ ಸಂಘಟಿತ ಮತ್ತು ಅಸಂಘಟಿತ ಸಂಸ್ಥೆಗಳನ್ನು ಒಳಗೊಂಡಿದೆ, ಆದರೆ ರಾಜ್ಯ ಸಂಘಟಿತ ಸಂಸ್ಥೆಯಾಗಿದೆ. ಸಮಾಜಕ್ಕೆ ಸರ್ಕಾರದ ಅಗತ್ಯವಿಲ್ಲ, ಆದರೆ ರಾಜ್ಯಕ್ಕೆ ಸರ್ಕಾರ ರಾಜ್ಯದ ಒಂದು ಪ್ರಮುಖವಾದ ಅಂಗವಾಗಿದೆ. ಸಮಾಜಕ್ಕೆ ತನ್ನ ಜನತೆಯ ಮೇಲೆ ಶಾಸನಬದ್ಧ ಅಧಿಕಾರವಿಲ್ಲ, ರಾಜ್ಯ ಶಾಸನಬದ್ಧ ಅಧಿಕಾರವನ್ನು ಹೊಂದಿದೆ. ಸಮಾಜಕ್ಕೆ ತೆರಿಗೆ ಅಥವಾ ಶುಲ್ಕ ವಿಧಿಸುವ ಅಧಿಕಾರವಿಲ್ಲ, ಆದರೆ ರಾಜ್ಯಕ್ಕೆ ಸಕಲ ಅಧಿಕಾರ ಇರುವಂಥದ್ದು. ಇವು ಸಮಾಜ ಮತ್ತು ರಾಜ್ಯಕ್ಕೆ ಸಂಬಂಧಪಟ್ಟಂತಹ ವ್ಯತ್ಯಾಸಗಳು ಆಗಿವೆ. ಇನ್ನು 26ನೇದಾಗಿ ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿ. ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಅದರ ಲಕ್ಷಣಗಳು 1ನೇದಾಗಿ ಸ್ಥಿರತೆ, ಅವಿಭಾಜ್ಯತೆ, ಸಮಗ್ರತೆ, ಅವರ್ಗೀಯತೆ, ಸರ್ವವ್ಯಾಪಕತೆ ಮತ್ತು ಮೂಲ ಸ್ವರೂಪವಾದದ್ದು. ಈ ಪ್ರಮುಖ 6 ಲಕ್ಷಣಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿದಂತೆ ಆಗ್ತದೆ. ಇನ್ನು 27ನೇದಾಗಿ ಕಾನೂನಿನ ವಿಧಗಳನ್ನು ವಿವರಿಸಿ. ಕಾನೂನಿನ ವಿಧಗಳನ್ನು ವಿವರಿಸಿ ಅಂದಾಗ ಉತ್ತರ ರಾಷ್ಟ್ರೀಯ ಕಾನೂನು, ಸಂವಿಧಾನಾತ್ಮಕ ಕಾನೂನು, ಸಾಧಾರಣ ಕಾನೂನು, ಸಾರ್ವಜನಿಕ ಕಾನೂನು, ಖಾಸಗಿ ಕಾನೂನು, ಆಡಳಿತಾತ್ಮಕ ಕಾನೂನು, ಸಾಮಾನ್ಯ ಕಾನೂನು, ಸುಗ್ರೀವಾಜ್ಞೆಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನು. ಇವು ಪ್ರಮುಖವಾದ ಕಾನೂನಿನ ವಿಧಗಳು. ಇವುಗಳನ್ನು ನಾವು ಸಂಕ್ಷಿಪ್ತವಾಗಿ 1-2 ವಾಕ್ಯಗಳಲ್ಲಿ ವಿವರಿಸಿದಾಗ ಇದು ಸರಿಯಾದ ಉತ್ತರ ಆಗ್ತದೆ. ಇನ್ನು 28ನೇದಾಗಿ ಹಕ್ಕುಗಳು ಎಂದರೇನು, ಅದರ ವಿಧಗಳನ್ನು ವಿವರಿಸಿ. ಹಕ್ಕುಗಳು ಎಂದರೇನು, ಅದರ ವಿಧಗಳನ್ನು ವಿವರಿಸಿ ಅಂದಾಗ ವ್ಯಕ್ತಿಯ ಬೆಳವಣಿಗೆಗೆ ಅತ್ಯವಶ್ಯಕವಾದ ಸಾಮಾಜಿಕ ವಾತಾವರಣ ಅಥವಾ ಸೌಲಭ್ಯಗಳೇ ಹಕ್ಕುಗಳು ಆಗಿವೆ. ಹಾಗಾದರೆ ಹಕ್ಕುಗಳು ವಿಧಗಳು ಅಂದರೆ 1 ನೈತಿಕ ಹಕ್ಕುಗಳು, 2ನೇದು ಕಾನೂನುಬದ್ಧ ಹಕ್ಕುಗಳು, ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು,
ಆರ್ಥಿಕ ಹಕ್ಕುಗಳು. ಈ ಪ್ರಮುಖ 5 ಹಕ್ಕುಗಳ ವಿಧಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 29ನೇದಾಗಿ ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ. ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣವನ್ನು ವಿವರಿಸಿ ಅಂದಾಗ ಸಂವಿಧಾನದ ನೀತಿ ನಿಯಮಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವ ಸರ್ಕಾರವನ್ನು ನಾವು ಸಂವಿಧಾನಾತ್ಮಕ ಸರ್ಕಾರ ಅಂತ ಕರಿತೀವಿ. ಈ ಸಂವಿಧಾನಾತ್ಮಕ ಸರ್ಕಾರದ ಲಕ್ಷಣಗಳೆಂದರೆ ಸಂವಿಧಾನವು ಸರ್ವೋಚ್ಚ ಅಧಿಕಾರಗಳನ್ನು ಹೊಂದಿದೆ, ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರು, ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ರಕ್ಷಣೆ ದೊರೆಯುತ್ತದೆ, ಪ್ರತಿನಿಧಿ ಸರ್ಕಾರ ಆಗಿರ್ತಾ ಇದೆ ಮತ್ತು ಆಡಳಿತ ಯಂತ್ರದ ಮೇಲೆ ನಿಯಂತ್ರಣ ಹೊಂದಿರ್ತಾ ಇದೆ. ಈ ಅಂಶಗಳನ್ನು ಹೊಂದಿರುವಂಥದ್ದು ಸಂವಿಧಾನಾತ್ಮಕ ಸರ್ಕಾರ. ಈ ಲಕ್ಷಣಗಳನ್ನು ನಾವು ವಿವರಿಸಿದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು 30ನೇದಾಗಿ ಲಿಖಿತ ಸಂವಿಧಾನದ ಲಕ್ಷಣಗಳನ್ನು ವಿವರಿಸಿ. ಲಿಖಿತ ಸಂವಿಧಾನದ ಲಕ್ಷಣಗಳನ್ನು ವಿವರಿಸಿ ಎಂದಾಗ ಲಿಖಿತ ಸಂವಿಧಾನವು ಒಂದು ರಾಷ್ಟ್ರದ ಮೂಲಭೂತ ಶಾಸನವಾಗಿದ್ದು ಸರ್ಕಾರ ಪ್ರಜೆಗಳನ್ನು ನಿಯಂತ್ರಣದಲ್ಲಿರಿಸುತ್ತದೆ. ಈ ಲಿಖಿತ ಸಂವಿಧಾನದ ಮುಖ್ಯ ಲಕ್ಷಣಗಳೆಂದರೆ ಲಿಖಿತ ಸಂವಿಧಾನವು ಸರ್ಕಾರದ ಅಂಗರಚನೆ ಮತ್ತು ಕಾರ್ಯಕ್ಷೇತ್ರ, ವ್ಯಾಪ್ತಿ, ಮಿತಿ ಇವುಗಳನ್ನು ಹೆಚ್ಚು ಸ್ಪಷ್ಟವಾಗಿ ನಿರೂಪಿಸುತ್ತದೆ. ಇನ್ನು ಸಂವಿಧಾನ ರಚನಾ ಸಮಿತಿಯಿಂದ ತಜ್ಞರು ಪರಸ್ಪರ ಸಮಾಲೋಚಿಸಿ ಪ್ರಜ್ಞಾಪೂರ್ವಕವಾಗಿ ರಚಿಸಲ್ಪಟ್ಟು ನಿರ್ದಿಷ್ಟ ದಿನಾಂಕದಿಂದ ಈ ಲಿಖಿತ ಸಂವಿಧಾನ ಜಾರಿಗೆ ಬಂದಿರ್ತಾ ಇದೆ. ಇನ್ನು ಲಿಖಿತ ಸಂವಿಧಾನ ಇರುವ ವ್ಯವಸ್ಥೆಯಲ್ಲಿ ಸಂವಿಧಾನವನ್ನು ಸುಲಭವಾಗಿ ತಿದ್ದುಪಡಿ ಮಾಡಲು ಸಾಧ್ಯ ಇಲ್ಲ. ಅದಕ್ಕಾಗಿ ವಿಶೇಷವಾಗಿರುವ ಕಠಿಣ ವಿಧಾನವನ್ನು ನಾವು ಅನುಸರಿಸಬೇಕಾಗ್ತದೆ. ಇನ್ನು ಲಿಖಿತ ಸಂವಿಧಾನದಲ್ಲಿ ಸಂವಿಧಾನಾತ್ಮಕ ಕಾನೂನಿಗೂ ಸಾಮಾನ್ಯ ಕಾನೂನಿಗೂ ವ್ಯತ್ಯಾಸ ಇರ್ತಾ ಇದೆ. ಸಂವಿಧಾನಾತ್ಮಕ ಕಾನೂನು ಹೆಚ್ಚು ಶ್ರೇಷ್ಠವಾಗಿರುತ್ತದೆ. ಇನ್ನು ಲಿಖಿತ ಸಂವಿಧಾನ ಪ್ರಜೆಗಳ ಮೂಲಭೂತ ಹಕ್ಕುಗಳನ್ನು ಸ್ಪಷ್ಟವಾಗಿ ತಿಳಿಸಿ ಅದರ ಅತಿಕ್ರಮಣವಾದರೆ ಪ್ರಜೆಗಳಿಗೆ ತಮ್ಮ ಹಕ್ಕುಗಳನ್ನು ನ್ಯಾಯಾಂಗದ ಮೂಲಕ ರಕ್ಷಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇನ್ನು ಸಂವಿಧಾನವನ್ನು ಶಾಸಕಾಂಗದ ಕಾರ್ಯಾಂಗದ ಅತಿಕ್ರಮಣದಿಂದ ರಕ್ಷಿಸುತ್ತದೆ. ಶಾಸಕಾಂಗ ರಚಿಸುವ ಶಾಸನಗಳು ಸಂವಿಧಾನಕ್ಕೆ ವಿರುದ್ಧವಾಗಿದ್ದರೆ ನ್ಯಾಯಾಂಗವು ಅಂಥ ಶಾಸನಗಳನ್ನು ನ್ಯಾಯಿಕ ವಿಮರ್ಶೆಯ ಮೂಲಕ ಅರ್ಥೈಸುತ್ತದೆ. ಇವು ಸಂವಿಧಾನಾತ್ಮಕ ಸರ್ಕಾರದ ಪ್ರಮುಖ ಲಕ್ಷಣಗಳು. ಇನ್ನು 31ನೇದಾಗಿ ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ. ಏಕಾತ್ಮಕ ಸರ್ಕಾರದ ಲಕ್ಷಣಗಳನ್ನು ವಿವರಿಸಿ ಅಂದಾಗ ಅದರ ಉತ್ತರ ಅಧಿಕಾರ ಕೇಂದ್ರೀಕೃತವಾಗಿರುತ್ತದೆ. ಇಲ್ಲಿ ಸಂವಿಧಾನ ಶ್ರೇಷ್ಠವಲ್ಲ. ವಿಶೇಷ ನ್ಯಾಯಾಲಯ ಅನಗತ್ಯವಾಗಿರ್ತಾ ಇದೆ, ಅದರ ಅವಶ್ಯಕತೆ ಇಲ್ಲಿ ಇರೋದಿಲ್ಲ. ಸಂವಿಧಾನವು ಲಿಖಿತ ಅಥವಾ ಅಲಿಖಿತವಾಗಿರುವುದು ಅಪ್ರಸ್ತುತವಾಗಿರ್ತಾ ಇದೆ. ಇನ್ನು ಏಕಾತ್ಮಕ ಸರ್ಕಾರದಲ್ಲಿ ಪ್ರಬಲ ಮತ್ತು ಏಕ ಕೇಂದ್ರ ಸರ್ಕಾರ ಇರ್ತಾ ಇದೆ. ಈ ಪ್ರಮುಖ 5 ಅಂಶಗಳನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 32ನೇದಾಗಿ ಸಂವಿಧಾನ ರಚನಾ ಸಮಿತಿಯನ್ನು ಕುರಿತು ಬರೆಯಿರಿ. ಸಂವಿಧಾನ ರಚನಾ ಸಮಿತಿಯನ್ನು ಕುರಿತು ಬರೆಯಿರಿ ಎಂದಾಗ ಉತ್ತರ ಭಾರತದ ಸಂವಿಧಾನ ರಚನಾ ಸಮಿತಿ ರಚನೆ 1946, ಒಟ್ಟು ಸದಸ್ಯರ ಸಂಖ್ಯೆ 389. ಅದರಲ್ಲಿ 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದರೆ 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣ ಆಗ್ತಾರೆ. ಇದು ಅವಿಭಜಿತ ಅಂದರೆ ಭಾರತ ಪಾಕಿಸ್ತಾನ್ ಭಾಗ ಆಗುವ ಪೂರ್ವದಲ್ಲಿ ರಚನೆಯಾಗಿರುವಂಥ ಸಂವಿಧಾನ ರಚನಾ ಸಮಿತಿ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಇನ್ನು ಸಮಿತಿಯ ಪ್ರಮುಖ ಸದಸ್ಯರಂತಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ, BN ರಾವ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಮುನ್ಸಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ವಿಜಯಲಕ್ಷ್ಮಿ ಪಂಡಿತ್, ಸರೋಜಿನಿ ನಾಯ್ಡು ಮುಂತಾದವರು. ಇನ್ನು ಒಟ್ಟು ಸಮಿತಿಗಳು 22. ಸಂವಿಧಾನ ರಚನೆಯ ಕಾಲಾವಧಿ ತೆಗೆದುಕೊಂಡಿರುವಂಥದ್ದು 2 ವರ್ಷ 11 ತಿಂಗಳು 18 ದಿನ. ಸಂವಿಧಾನ ಅನುಮೋದನೆಗೊಂಡ ದಿನಾಂಕ 26 ನವೆಂಬರ್ 1949. ಇನ್ನು ಸಂವಿಧಾನ ಜಾರಿಗೊಂಡ ದಿನಾಂಕ ಅಂದರೆ 26 ಜನವರಿ 1950. ಈ ಅಂಶವನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಸರಿಯಾದ ಉತ್ತರ ಆಗ್ತದೆ. ಇನ್ನು 33ನೇದಾಗಿ ಭಾರತೀಯ ಸಂವಿಧಾನದ ಪೂರ್ವ ಪೀಠಿಕೆಯನ್ನು ಬರೆಯಿರಿ. ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಅಂತ ಕರಿತೀವಿ ನಾವು. ಪೂರ್ವ ಪೀಠಿಕೆಯನ್ನು ಬರೆಯಿರಿ ಅಂದಾಗ ಉತ್ತರ ಭಾರತದ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿರುವ ಪೂರ್ವ ಪೀಠಿಕೆಯು ಯಾವ ರೀತಿಯಾಗಿದೆ ಅಂದರೆ ಈ ಕೆಳಕಂಡಂತಿದೆ. ಅದನ್ನು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಗಣರಾಜ್ಯವನ್ನಾಗಿ ವ್ಯವಸ್ಥೆಗೊಳಿಸಲು ಮತ್ತು ಅದರ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ಎಲ್ಲರಿಗೂ ದೊರೆಯುವಂತೆ ಮಾಡುವುದಕ್ಕೆ ವ್ಯಕ್ತಿ ಗೌರವ ಮತ್ತು ರಾಷ್ಟ್ರದ ಏಕತೆ
ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಭ್ರಾತೃತ್ವವನ್ನು ಎಲ್ಲರಲ್ಲೂ ವೃದ್ಧಿಗೊಳಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ರಚನಾ ಸಮಿತಿಯಲ್ಲಿ ನವೆಂಬರ್ 26, 1949ರಂದು ಈ ಸಂವಿಧಾನವನ್ನು ಅಂಗೀಕರಿಸಿ ಕಾನೂನು ರೂಪದಲ್ಲಿ ಆತ್ಮಾರ್ಪಿತ ಮಾಡಿಕೊಂಡಿದ್ದೇವೆ. ಅಂದರೆ ನಮ್ಮನಿಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಈ ರೀತಿ ನಾವು ಪ್ರಸ್ತಾವನೆಯನ್ನು ನೋಡಬಹುದು, ಉಲ್ಲೇಖ ಮಾಡಬಹುದು. ಇನ್ನು 34ನೇದಾಗಿ ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳನ್ನು ಪಟ್ಟಿ ಮಾಡಿ. ಭಾರತೀಯ ಪೌರರ ಮೂಲಭೂತ ಕರ್ತವ್ಯವನ್ನು ಪಟ್ಟಿ ಮಾಡಿ ಅಂದಾಗ ಒಂದನೇದು ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿದು ಕಾಪಾಡುವುದು, ಕರೆ ಬಂದಾಗ ದೇಶ ರಕ್ಷಣೆಗೆ ಮುಂದಾಗುವುದು ಮತ್ತು ದೇಶ ಸೇವೆಯನ್ನು ನಿಷ್ಠೆಯಿಂದ ಮಾಡುವುದು, ಸಾಮರಸ್ಯ ಮತ್ತು ಭ್ರಾತೃತ್ವ ಭಾವನೆಯನ್ನು ಬೆಳೆಸಿಕೊಂಡು ಮಹಿಳೆಯರ ಗೌರವಕ್ಕೆ ಚ್ಯುತಿಯನ್ನುಂಟು ಮಾಡುವ ಆಚರಣೆಯನ್ನು ತ್ಯಜಿಸುವುದು, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳನ್ನೊಳಗೊಂಡ ನೈಸರ್ಗಿಕ ಪರಿಸರವನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವುದು, ವೈಜ್ಞಾನಿಕ ಮಾನವೀಯ ಗುಣಗಳನ್ನು ಬೆಳೆಸಿಕೊಂಡು ವಿಚಾರಣಾ ಹಾಗೂ ಸುಧಾರಣಾ ಮನೋಭಾವನೆಯನ್ನು ಬೆಳೆಸಿಕೊಳ್ಳುವುದು, ಸಾರ್ವಜನಿಕ ಆಸ್ತಿ ರಕ್ಷಿಸುವುದು, ಎಲ್ಲ ರೀತಿಯ ಹಿಂಸೆಯನ್ನು ತ್ಯಜಿಸುವುದು, ವೈಯಕ್ತಿಕ ಮತ್ತು ಸಾಮೂಹಿಕ ಚಟುವಟಿಕೆಯಲ್ಲಿ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿ ದೇಶದ ಕೀರ್ತಿಯನ್ನು ಹೆಚ್ಚಿಸುವುದು. ಇನ್ನು ಎಲ್ಲಕ್ಕಿಂತ ಪ್ರಮುಖವಾಗಿ ಎಲ್ಲ ತಂದೆ ತಾಯಿ ಮತ್ತು ಪಾಲಕರು 6 ರಿಂದ 14 ವರ್ಷ ವಯಸ್ಸಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವ ಅವಕಾಶ ಕಲ್ಪಿಸುವುದು. 2002ರ ಕಾಯ್ದೆಯ ಮೂಲಕ ಸಂವಿಧಾನಕ್ಕೆ 86ನೇ ತಿದ್ದುಪಡಿ ಅನ್ವಯ ಈ ಕರ್ತವ್ಯವನ್ನು ಸಂವಿಧಾನದಲ್ಲಿ ಹೊಸದಾಗಿ ಅಳವಡಿಸಲಾಯಿತು. ಇವು ನಮ್ಮ ಮೂಲಭೂತ ಕರ್ತವ್ಯಗಳು ಆಗಿವೆ. ಇನ್ನು ಭಾಗ 4, ಬೇಕಾದ 2 ಪ್ರಶ್ನೆಗಳಿಗೆ 35 ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಇವು 10 ಅಂಕದ ಪ್ರಶ್ನೆಗಳಾಗಿದ್ದು ನಾವು 2 ಪ್ರಶ್ನೆಗಳಿಗೆ ಉತ್ತರಿಸಿ 20 ಅಂಕಗಳನ್ನು ಪಡೆದುಕೊಳ್ಬೋದು. ಇಲ್ಲಿ 4 ಪ್ರಶ್ನೆಗಳನ್ನು ಕೇಳಲಾಗಿರ್ತಾ ಇದೆ. ನಮಗೆ 2 ಆಯ್ಕೆಗೆ ಅವಕಾಶ ಇದೆ. 35ನೇದಾಗಿ ರಾಜ್ಯಶಾಸ್ತ್ರ ಎಂದರೇನು? ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆಯನ್ನು ತಿಳಿಸಿ. ಈ ಪ್ರಶ್ನೆಗೆ ಉತ್ತರ: ರಾಜ್ಯಶಾಸ್ತ್ರ ಎಂದರೆ ರಾಜ್ಯದ ಮೂಲ ಮತ್ತು ಸರ್ಕಾರದ ತತ್ವಗಳನ್ನು ಕುರಿತು ಅಧ್ಯಯನ ಹಾಗೂ ಮಾನವನ ರಾಜಕೀಯ ಚಟುವಟಿಕೆಯನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವೇ ರಾಜ್ಯಶಾಸ್ತ್ರ ಆಗಿದೆ. ಸಮಕಾಲೀನ ಪ್ರಪಂಚದಲ್ಲಿ ಅಧ್ಯಯನದ ಪ್ರಾಮುಖ್ಯತೆ ಅಂದರೆ ಈ ಪ್ರಮುಖ ಅಂಶಗಳನ್ನು ನಾವು ವಿವರಿಸಬೇಕು ವಿವರವಾಗಿ. 1ನೇದು ರಾಜಕೀಯ ಪ್ರಜ್ಞೆ ಮೂಡಿಸುತ್ತದೆ. 2ನೇದು ರಾಜ್ಯ ಮತ್ತು ಸರ್ಕಾರದ ಬಗ್ಗೆ ತಿಳುವಳಿಕೆ ಮೂಡಿಸುತ್ತದೆ. ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವು ಮೂಡ್ತಾ ಇದೆ. ತುಲನಾತ್ಮಕ ರಾಜಕೀಯದ ಬಗ್ಗೆ ಅರಿವು, ರಾಜಕೀಯ ನಾಯಕರಿಗೆ ತರಬೇತಿ, ಅಧಿಕಾರದ ದುರುಪಯೋಗವನ್ನು ಇದು ನಿಯಂತ್ರಿಸುತ್ತದೆ. ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುತ್ತದೆ. ಸಂವಿಧಾನದ ಬಗ್ಗೆ ಅರಿವು, ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿವು, ಆಡಳಿತ ಸೇವಾ ವರ್ಗಕ್ಕೆ ಮಾರ್ಗದರ್ಶಿ, ಉತ್ತಮ ಸಮಾಜ ನಿರ್ಮಾಣಕ್ಕೆ ಅಗತ್ಯವಾದುದು. ಈ ಪ್ರಮುಖ ಅಂಶಗಳನ್ನು ನಾವು ವಿವರವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 36ನೇದಾಗಿ ಪರಮಾಧಿಕಾರದ ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿ. ಅರ್ಥ ಮತ್ತು ಲಕ್ಷಣಗಳನ್ನು ವಿವರಿಸಿ ಎಂದಾಗ ಪರಮಾಧಿಕಾರವು ಸಮಸ್ತ ಪ್ರಜೆಗಳ ಹಾಗೂ ಸಮಾಜದ ಮೇಲೆ ರಾಜ್ಯ ಹೊಂದಿರುವ ಸರ್ವೋಚ್ಚ ಅಧಿಕಾರ ಆಗಿದೆ. ಇದು ರಾಜ್ಯದ ಹೃದಯ ಅಥವಾ ಆತ್ಮ ಅನ್ಬೋದು. ಇನ್ನು ಇವುಗಳ ಲಕ್ಷಣಗಳೆಂದರೆ ಸ್ಥಿರವಾಗಿರುವಂಥದ್ದು ಸ್ಥಿರತೆ, ಅವಿಭಾಜ್ಯತೆ, ಸಮಗ್ರತೆ, ಅವರ್ಗೀಯತೆ, ಸರ್ವವ್ಯಾಪಕತೆ ಮತ್ತು ಮೂಲ ಸ್ವರೂಪದ್ದು. ಈ ಅಂಶಗಳನ್ನು ನಾವು ವಿವರವಾಗಿ ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 37ನೇದಾಗಿ ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರಗಳನ್ನು ವ್ಯತ್ಯಾಸಗಳನ್ನು ವಿವರಿಸಿ. ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರದ ವ್ಯತ್ಯಾಸ ವಿವರಿಸಿ ಅಂದಾಗ ಒಂದೆಡೆ ಸಂಸದೀಯ, ಇನ್ನೊಂದೆಡೆ ಅಧ್ಯಕ್ಷೀಯ ಅಂತ ಹಾಕ್ಕೊಂಡು, ಸಂಸದೀಯ ಅಂದಾಗ ನಾಮಮಾತ್ರ ಮತ್ತು ನೈಜ ಕಾರ್ಯಾಂಗ, ಅಧ್ಯಕ್ಷೀಯ ಅಂದಾಗ ನೈಜ ಕಾರ್ಯಾಂಗ. ವಾಸ್ತವಿಕ ಕಾರ್ಯಾಂಗವಾಗಿ ಇಲ್ಲಿ ಮಂತ್ರಿಮಂಡಲ ಇರ್ತಾ ಇದೆ, ಅಲ್ಲಿ ಅಧ್ಯಕ್ಷರೇ ವಾಸ್ತವಿಕ ಕಾರ್ಯಾಂಗ ಇರ್ತಾರೆ. ಕಾರ್ಯಾಂಗವು ಶಾಸಕಾಂಗದ ಸೃಷ್ಟಿ ಹಾಗೂ ಅಧೀನ. ಕಾರ್ಯಾಂಗವು ಶಾಸಕಾಂಗದ ಸೃಷ್ಟಿಯೂ ಅಲ್ಲ, ಅಧೀನವೂ ಆಗಿರೋದಿಲ್ಲ ಇಲ್ಲಿ ಅಧ್ಯಕ್ಷೀಯ ಪದ್ಧತಿಯಲ್ಲಿ. ಕಾರ್ಯಾಂಗವು ಶಾಸಕಾಂಗಕ್ಕೆ ಹೊಣೆಯಾಗಿರುತ್ತದೆ, ಶಾಸಕಾಂಗಕ್ಕೆ ಹೊಣೆಯಾಗಿರುವುದಿಲ್ಲ. ಕಾರ್ಯಾಂಗ ಶಾಸಕಾಂಗ ಒಂದೇ ಆಗಿರ್ತಾ ಇದೆ ಸಂಸದೀಯ ಪದ್ಧತಿಯಲ್ಲಿ. ಇಲ್ಲಿ ಅಧಿಕಾರ ಪ್ರತ್ಯೇಕವಾಗಿರ್ತಾ ಇದೆ. ಸಂಸದೀಯ ಪದ್ಧತಿಯಲ್ಲಿ ಅನಿಶ್ಚಿತ ಅಧಿಕಾರಾವಧಿ ಇರ್ತಾ ಇದೆ, ಇಲ್ಲಿ ನಿಶ್ಚಿತ ಅಧಿಕಾರಾವಧಿ ಇರ್ತಾ ಇದೆ. ಇನ್ನು ಕಾರ್ಯಾಂಗ ಮತ್ತು ಶಾಸಕಾಂಗ ನಡುವೆ ಸಾಮರಸ್ಯ ಸಹಕಾರ ಎಲ್ಲಿ ಸಂಸದೀಯ ಪದ್ಧತಿಯಲ್ಲಿ ಕಡ್ಡಾಯ. ಅಧ್ಯಕ್ಷೀಯ ಪದ್ಧತಿಯಲ್ಲಿ ಕಾರ್ಯಾಂಗ ಶಾಸಕ ನಡುವೆ ಸಾಮರಸ್ಯ ಸಹಕಾರ ಕಡ್ಡಾಯವೇನಲ್ಲ.
ತಡೆ ಮತ್ತು ಸಮತೋಲನ ವ್ಯವಸ್ಥೆಗೆ ಕಡಿಮೆ ಅವಕಾಶ ಸಂಸದೀಯ ಪದ್ಧತಿಯಲ್ಲಿ, ಇಲ್ಲಿ ಅಧ್ಯಕ್ಷೀಯ ಪದ್ಧತಿಯಲ್ಲಿ ತಡೆ ಮತ್ತು ಸಮತೋಲನ ಅತ್ಯಂತ ಪ್ರಮುಖ. ರಾಷ್ಟ್ರಾಧ್ಯಕ್ಷ ನಾಮಮಾತ್ರ, ಪ್ರಧಾನಿ ಮಾತ್ರ ನೈಜ ಕಾರ್ಯನಿರ್ವಾಹಕ ಸಂಸದೀಯ ಅಧ್ಯಕ್ಷದಲ್ಲಿ, ಇಲ್ಲಿ ಅಧ್ಯಕ್ಷನೇ ನೈಜ ಕಾರ್ಯನಿರ್ವಾಹಕ. ಕಾರ್ಯಾಂಗದ ಮುಖ್ಯಸ್ಥ ಶಾಸಕಾಂಗದ ಕೈಗೊಂಬೆ, ಕಾರ್ಯಾಂಗದ ಮುಖ್ಯಸ್ಥ ಸ್ವತಂತ್ರವಾಗಿದ್ದು ಶಾಸಕಾಂಗದ ಕೈಗೊಂಬೆ ಆಗಿರೋದಿಲ್ಲ. ಇವಿಷ್ಟು ಅತ್ಯಂತ ಪ್ರಮುಖವಾಗಿ ಸಂಸದೀಯ ಮತ್ತು ಅಧ್ಯಕ್ಷೀಯ ಪದ್ಧತಿಯ ನಡುವಿನ ವ್ಯತ್ಯಾಸಗಳು. ಇವುಗಳನ್ನು ನಾವು ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 38ನೇದಾಗಿ ಭಾರತೀಯ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿ. ಭಾರತೀಯ ಸಂವಿಧಾನದ ಪ್ರಧಾನ ಲಕ್ಷಣಗಳಂದಾಗ ಈ ಪ್ರಮುಖ 15 ಲಕ್ಷಣಗಳನ್ನು ನಾವು ಎರಡೆರಡು ವಾಕ್ಯಗಳಲ್ಲಿ ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. 1. ಲಿಖಿತ ಮತ್ತು ಬೃಹತ್ ಸಂವಿಧಾನ. 2ನೇದ್ದು ಪ್ರಸ್ತಾವನೆ ಅಥವಾ ಪೂರ್ವ ಪೀಠಿಕೆಯನ್ನು ಹೊಂದಿರುವಂಥದ್ದು. 3ನೇದ್ದು ಮೂಲಭೂತ ಹಕ್ಕುಗಳು, ಸಂಸದೀಯ ಮಾದರಿಯ ಸರ್ಕಾರ, ರಾಜ್ಯ ನಿರ್ದೇಶಕ ತತ್ವಗಳು, ಸ್ವತಂತ್ರ ನ್ಯಾಯಾಂಗ, ಮೂಲಭೂತ ಕರ್ತವ್ಯಗಳು, ಏಕಪೌರತ್ವ, ತುರ್ತು ಪರಿಸ್ಥಿತಿಯ ಅಧಿಕಾರಗಳು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ತಿದ್ದುಪಡಿಯ ವಿಧಾನಗಳು, ಅಧಿಕಾರದ ವಿಭಜನೆ, ಅಖಿಲ ಭಾರತ ಸೇವೆಗಳು, ಪಂಚಾಯತ್ ರಾಜ್ ವ್ಯವಸ್ಥೆ, ಸಂಯುಕ್ತತೆಯ ಜೊತೆಗೆ ಏಕಾತ್ಮಕತೆ. ಈ ಪ್ರಮುಖ ಅಂಶಗಳನ್ನು ವಿವರವಾಗಿ ವಿವರಿಸಿದಾಗ ಭಾರತೀಯ ಸಂವಿಧಾನದ ಪ್ರಧಾನ ಲಕ್ಷಣಗಳನ್ನು ವಿವರಿಸಿದಂತೆ ಆಗ್ತದೆ. ಇಲ್ಲಿಗೆ 4ನೇ ಭಾಗ ಮುಕ್ತಾಯ ಆಗ್ತದೆ. 5ನೇ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಮುಖ ಪ್ರಶ್ನೆಗಳನ್ನು ಕೇಳಲಾಗ್ತದೆ. ಅವುಗಳಿಗೆ ಅಥವಾ ಅನ್ನುವಂತಹ ಒಂದು ಆಪ್ಷನ್ ಕೂಡ ಇರ್ತಾ ಇದೆ. ಎರಡೆರಡರಲ್ಲಿ ನಾವು ಒಂದೊಂದು ವಿವರಿಸಬೇಕಾಗ್ತದೆ. 39ನೇದಾಗಿ ಕೋವಿಡ್-19 ನಿಯಂತ್ರಣದಲ್ಲಿ ವಿದ್ಯಾರ್ಥಿಗಳ ಪಾತ್ರವನ್ನು ಚರ್ಚಿಸಿ. ಕೋವಿಡ್-19 ಮಹಾಮಾರಿಯ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲಿಯೇ ಸುರಕ್ಷಿತವಾಗಿದ್ದು ಅನೇಕ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿ ಪ್ರಮುಖವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು, ಆಗಾಗ ಕೈಗಳನ್ನು ಸೋಪಿನಿಂದ ಸ್ವಚ್ಛವಾಗಿ ತೊಳೆದುಕೊಳ್ಳುವುದು, ಸ್ಯಾನಿಟೈಸ್ ಮಾಡಿಕೊಳ್ಳುವುದು, ಈ ಅಂಶಗಳ ಕುರಿತು ಅರಿವು ಮೂಡಿಸಿ ಸಮಾಜದಲ್ಲಿಯೂ ಕೂಡ ಜಾಗೃತಿ ಮೂಡಿಸುವಂತಹ ಪಾತ್ರ ವಿದ್ಯಾರ್ಥಿಗಳದ್ದಾಗಿದೆ. ಇದನ್ನು ನಾವು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಅಥವಾ ಸಂವಿಧಾನದ ಮಹತ್ವವನ್ನು ವಿವರಿಸಿ. ಸಂವಿಧಾನದ ಮಹತ್ವವನ್ನು ವಿವರಿಸಿ ಅಂದಾಗ ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಹಕಾರಿ, ಸಂಘ ಸಂಸ್ಥೆಗಳ ಅಸ್ತಿತ್ವಕ್ಕೆ ಬುನಾದಿ, ಸರ್ಕಾರದ ಯಂತ್ರಾಂಗವನ್ನು ಮಿತಿಗೊಳಿಸುವಂಥದ್ದು, ಕಾನೂನು ಮತ್ತು ಸುವ್ಯವಸ್ಥೆಗೆ ಇದು ಉಪಯುಕ್ತವಾಗಿರುವಂಥದ್ದು, ಸರ್ಕಾರದ ಅಂಗರಚನೆ ರೂಪಿಸುತ್ತದೆ, ಮುಂದಿನ ಜನಾಂಗಕ್ಕೆ ಇದು ಮಾದರಿಯಾಗಿರುವಂಥದ್ದು. ಇದನ್ನು ನಾವು ಗಮನಿಸಬಹುದಾಗಿದೆ. ಇನ್ನು 40ನೇದಾಗಿ ಭಾರತದ ಯಾವುದಾದರೂ ಒಬ್ಬ ರಾಜಕೀಯ ನಾಯಕನನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಭಾರತದ ಯಾವುದಾದ್ರೂ ಒಬ್ಬ ರಾಜಕೀಯ ನಾಯಕನನ್ನು ಕುರಿತು ಟಿಪ್ಪಣಿ ಬರೆಯಿ ಅಂದಾಗ ಅವನ ಪ್ರಾಥಮಿಕ ಜೀವನ, ಅವನು ಯಾವಾಗ ರಾಜಕೀಯ ಪ್ರವೇಶ ಮಾಡಿದ, ರಾಜಕೀಯ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಏನೇನು ಸಾಧನೆ ಮಾಡಿದ, ರಾಷ್ಟ್ರ ನಿರ್ಮಾಣದಲ್ಲಿ ಅವನು ಏನು ಕೊಡುಗೆ ನೀಡಿದ, ಇದು ಯಾವುದಾದ್ರೂ ಒಬ್ಬ ರಾಜಕೀಯ ನಾಯಕನ ಕುರಿತು ಈ ಅಂಶಗಳನ್ನು ಗಮನದಲ್ಲಿರಿಸಿಕೊಂಡು ನಾವು ಟಿಪ್ಪಣಿಯನ್ನು ಬರೆದಾಗ ಸರಿಯಾದ ಉತ್ತರ ಆಗ್ತದೆ. ಅಥವಾ ಆದರ್ಶ ಸಂವಿಧಾನದ ಅಗತ್ಯಾಂಶಗಳನ್ನು ವಿವರಿಸಿ ಅಂತ ಕೇಳಬಹುದು. ಕೇಳಿದಾಗ ಒಂದು ಧ್ಯೇಯ ಮತ್ತು ಗುರಿಗಳನ್ನು ಹೊಂದಿರ್ತಾ ಇದೆ ಒಂದು ಆದರ್ಶ ಸಂವಿಧಾನ, ಸ್ಪಷ್ಟತೆ ಮತ್ತು ಖಚಿತತೆ ಹೊಂದಿರ್ತಾ ಇದೆ, ಸಮಗ್ರ ಮತ್ತು ಸಂಕ್ಷಿಪ್ತ ಸಂವಿಧಾನವಾಗಿರ್ತಾ ಇದೆ, ರಾಜ್ಯದ ರಚನೆ ಒಳಗೊಂಡಿರ್ತಾ ಇದೆ, ಸರ್ಕಾರದ ಮಾದರಿಯನ್ನು ಹೊಂದಿರ್ತಾ ಇದೆ, ಸರ್ಕಾರದ ವಿವಿಧ ಅಂಗಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿರ್ತಾ ಇದೆ, ಮೂಲಭೂತ ಹಕ್ಕುಗಳು, ತಿದ್ದುಪಡಿಯ ವಿಧಾನ ಮತ್ತು ಸ್ವತಂತ್ರ ನ್ಯಾಯಿಕ ವ್ಯವಸ್ಥೆಗೆ ಅವಕಾಶ ಇರ್ತಾ ಇದೆ. ಈ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದಾಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ಪ್ರಥಮ PUCಯ ಈ ಅರ್ಧವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ ಮಾದರಿ ನೀಲನಕ್ಷೆ ಹಾಗೂ ಪ್ರಶ್ನೆ ಪತ್ರಿಕೆಯ ಕೀ ಆನ್ಸರ್ಗಳ ಜೊತೆ ನಾವು ನೋಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ಬೆಲ್ ಐಕನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ನಮಸ್ಕಾರ.